थी, मेरा पति साइड में था, एक इंसान आया, उसने उसको गोली मार दी यहाँ पे। उसने बोला कि ये शायद मुस्लिम नहीं है, उसने उसको गोली मार दी। नहीं आप टेंशन। ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಉಗ್ರರು ಅಟ್ಟಹಾಸವನ್ನು ಮೆರೆದಿದ್ದಾರೆ. ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ ಎನ್ನುವಂತಹ ಒಂದು ಸ್ಥಳದಲ್ಲಿ ಈ ಒಂದು ಘಟನೆ ನಡೆದಿದೆ. ಶಸ್ತ್ರಸಜ್ಜಿತರಾಗಿ ಬಂದಂತಹ ಉಗ್ರರ ಗುಂಪೇನಿದೆಯಲ್ಲ, ಅದು ಪ್ರವಾಸಿಗರು ತಂಗಿದ್ದಂತಹ ಸ್ಥಳಕ್ಕೆ ತೆರಳಿ ಏಕಾಏಕಿ ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ. ಗುಂಡಿನ ದಾಳಿಯನ್ನು ನಡೆಸೋಕ್ಕೂ ಮೊದಲು ನೀವು ಹಿಂದೂಗಳ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಿದರೆ, ಯಾರ್ಯಾರು ಹಿಂದೂಗಳು ಪ್ರವಾಸಿಗರಿದ್ರಲ್ವ ಅವರ ಮೇಲೆ ಗುಂಡಿನ ದಾಳಿಯನ್ನು ನಡೆಸಿ ಅವರನ್ನು ಹತ್ಯೆ ಮಾಡುವಂಥ ಕೆಲಸವನ್ನು ಉಗ್ರರು ಮಾಡಿದ್ದಾರೆ. ಈ ಒಂದು ಘಟನೆಯಲ್ಲಿ ಸುಮಾರು 20ಕ್ಕೂ ಹೆಚ್ಚು ಪ್ರವಾಸಿಗರು ತನ್ನ ಜೀವವನ್ನು ಕಳ್ಕೊಂಡಿದ್ದಾರೆ. ಒಂದು ಅತ್ಯಂತ ನೋವಿನ ವಿಚಾರ ಏನು ಅಂತಂದರೆ, ಈ ಪ್ರವಾಸಕ್ಕೆ ತೆರಳಿದ್ದಂತಹ ಕನ್ನಡಿಗ ಅಂದರೆ ಶಿವಮೊಗ್ಗ ಜಿಲ್ಲೆಯ ವಿಜಯನಗರ ನಿವಾಸಿ ಆಗಿದ್ದಂತಹ ಮಂಜುನಾಥ್ ರಾವ್ ಕೂಡ ಈ ಒಂದು ಘಟನೆಯಲ್ಲಿ ತನ್ನ ಜೀವವನ್ನು ತೆತ್ತಿರುವಂಥದ್ದು. ತನ್ನ ಪತ್ನಿ ಮತ್ತು ಮಗನ ಕಣ್ಣೆದುರುಗಡೆನೇ ಉಗ್ರರು ಆ ಮಂಜುನಾಥ್ ರಾವನ್ನು ಹತ್ಯೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಈ ಉಗ್ರರ ಮನಸ್ಥಿತಿ ಯಾವ ರೀತಿಯಾಗಿತ್ತು ಅಂತಂದರೆ, ಅವರು ಎಲ್ಲಿ ಪುರುಷರು ಇರ್ತಾರಲ್ವ ಅವರನ್ನೇ ಟಾರ್ಗೆಟ್ ಮಾಡಿ ಅವರ ಮೇಲೇ ಗುಂಡು ಹಾರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅಡ್ಡ ಬಂದರೆ ಮಹಿಳೆಯರು ಮತ್ತು ಮಕ್ಕಳನ್ನು ಯಾವುದೇ ರೀತಿಯಾಗಿ ಅವರ ಮೇಲೆ ಹಲ್ಲೆ ಮಾಡುವಂಥ ಕೆಲಸವನ್ನು ಮಾಡಿರಲಿಲ್ಲ. ಒಂದು ವೇಳೆ ಅಕಸ್ಮಾತಾಗಿ ಈ ಒಂದು ಘಟನೆಯಲ್ಲಿ ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ ಹೊರತು ಅವರ ಟಾರ್ಗೆಟ್ ಇದ್ದಿದ್ದು ಕೇವಲ ಪುರುಷರು ಮಾತ್ರ ಅನ್ನುವಂತಹ ಒಂದು ವಿಚಾರವನ್ನು ಘಟನಾ ಸ್ಥಳದಲ್ಲಿ ಇದ್ದಂತಹ ಒಂದಷ್ಟು ಪ್ರವಾಸಿಗರು ಹೇಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈ ದುರ್ಘಟನೆ ನಡೆದಿದ್ದು ಬೈಸರನ್ ಎನ್ನುವಂಥ ಒಂದು ಪ್ರದೇಶದಲ್ಲಿ. ಈ ಪ್ರದೇಶಕ್ಕೆ ಅತ್ಯಂತ ಹುಲ್ಲುಗಾವಲಿಂದ ತುಂಬಿರುವಂಥ ಒಂದು ಈ ಪ್ರದೇಶ ಆಗಿರೋದ್ರಿಂದ ಪ್ರವಾಸಿಗರು ಪ್ರವಾಸಕ್ಕೆ ಬಂದಂಥ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸ್ಥಳದಲ್ಲೇ ಅಥವಾ ಈ ಒಂದು ಪ್ರದೇಶದಲ್ಲೇ ಉಳ್ಕೊಳ್ತಾರೆ. ಈ ಪ್ರದೇಶಕ್ಕೆ ಹೋಗಬೇಕು ಅಂತಂದರೆ ಯಾವುದೇ ರೀತಿಯಾದಂಥ ವಾಹನಗಳು ಆ ಜಾಗಕ್ಕೆ ಹೋಗೋದಿಲ್ಲ. ಕೇವಲ ಕಾಲ್ನಡಿಗೆ ಅಥವಾ ಕುದುರೆಗಳ ಮೂಲಕನೇ ಈ ಒಂದು ಜಾಗಕ್ಕೆ ಹೋಗಬೇಕಾಗತ್ತೆ. ಇದನ್ನು ಗಮನಿಸಿದಂತಹ ಉಗ್ರರು ಆ ಒಂದು ಪ್ರವಾಸ ತಾಣಕ್ಕೆ ಬಂದಂತಹ ಪ್ರವಾಸಿಗರನ್ನೇ ಟಾರ್ಗೆಟ್ ಮಾಡಿ ತನ್ನ ಕೃತ್ಯವನ್ನು ನಡೆಸಿದ್ದಾರೆ. ಅಂದರೆ ಭಯೋತ್ಪಾದಕ ದಾಳಿಯನ್ನು ಈ ಒಂದು ಸ್ಥಳದಲ್ಲಿ ನಡೆಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಸೊ ಮಧ್ಯಾಹ್ನ 2:15 ಸುಮಾರಿಗೆ ಈ ಒಂದು ಘಟನೆ ನಡೆದಿದೆ. ಜೊತೆಗೆ ಅವರು ಪ್ರತಿ ಹಂತದಲ್ಲೂ ಕೂಡ ಯಾರನ್ನೆಲ್ಲ ಹತ್ಯೆ ಮಾಡಿದಾರಲ್ಲ, ಯಾವೆಲ್ಲ ಪ್ರವಾಸಿಗರನ್ನು ಹತ್ಯೆ ಮಾಡಿದಾರಲ್ವ, ಆ ಪ್ರವಾಸಿಗರನ್ನು ಹತ್ಯೆ ಮಾಡುವಂಥ ಸಂದರ್ಭದಲ್ಲಿ ನೀವು ಹಿಂದೂಗಳ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಿದರೆ, ಹಿಂದೂಗಳು ಯಾರ್ಯಾರು ಇದ್ದಾರಲ್ವ ಅವರು ಎಲ್ಲರನ್ನೂ ಕೂಡ ಹತ್ಯೆ ಮಾಡುವಂಥ ಕೆಲಸವನ್ನು ಉಗ್ರರು ಮಾಡಿದ್ದಾರೆ. ದಾಳಿಯನ್ನು ನಡೆಸಿದಂತಹ ಉಗ್ರರು ಅವರು ಪೊಲೀಸ್ ಸಮವಸ್ತ್ರದಲ್ಲಿ ಇದ್ದರು ಅನ್ನುವಂಥದ್ದು ಗೊತ್ತಾಗುತ್ತೆ. ಸುಮಾರು 2-3 ಜನ ದಾಳಿಕೋರರಿದ್ದಾರಲ್ಲ, ಅಂದರೆ ಉಗ್ರರು, ಅವರು ಈ ಕುದುರೆ ಸವಾರಿಯನ್ನು ಆನಂದ ಪಡ್ತಾ ಇದ್ದ ಅಥವಾ ಕುದುರೆ ಸವಾರಿಯನ್ನು ನಡೆಸ್ತಾ ಇದ್ದಂತಹ, ಕುದುರೆ ಸವಾರಿ ಮಾಡ್ತಾ ಇದ್ದಂತಹ ಪ್ರವಾಸಿಗರ ಮೇಲೆ ಏಕಾಏಕಿ ದಾಳಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಪಾಕಿಸ್ತಾನದ ನಂಟು ಈ ಒಂದು ಕೃತ್ಯದ ಹಿಂದೆ ಇದೆ. ಪಾಕಿಸ್ತಾನದ ಲಷ್ಕರ್ ಇ ತೊಯ್ಬಾ ಉಗ್ರ ಸಂಘಟನೆ ಇದೆಯಲ್ಲ, ಅದು ಈ ಒಂದು ಕೃತ್ಯದ ಹಿಂದೆ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆದರೆ ಈ ಒಂದು ಘಟನೆಗೆ ಪ್ರಮುಖವಾದಂಥ ಒಂದಷ್ಟು ಕಾರಣಗಳನ್ನು ಕೂಡ ಒಂದಷ್ಟು ಆಯಾಮಗಳಲ್ಲಿ ತಿಳಿದು ಬರ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸೋದ್ಯಮ ಹೆಚ್ಚುತ್ತಾ ಇದೆ, ಇದನ್ನು ತಡಿಬೇಕು ಅಂತ ಹೇಳಿಬಿಟ್ಟು, ಜೊತೆಗೆ ಈ ಅಮರನಾಥ ಯಾತ್ರೆ ಇದೆಯಲ್ಲ ಅದಕ್ಕೆ ಅಡ್ಡಿಪಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪಾಕಿಸ್ತಾನ ಈ ಒಂದು ದಾಳಿಯನ್ನು ರೂಪಿಸಿದೆಯಾ ಅನ್ನುವಂಥ ಒಂದು ಅನುಮಾನವೂ ಕೂಡ ಕಂಡು ಬರ್ತಾ ಇದೆ. ಈ ಒಂದು ಘಟನೆಯಿಂದ ಪಾಕಿಸ್ತಾನದ ಲಷ್ಕರ್ ಇ ತೊಯ್ಬಾ ಉಗ್ರ ಸಂಘಟನೆ ಭಾಗಿಯಾಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಘಟನೆ ನಡೀತಾ ಇದ್ದಂತೆಯೇ, ಘಟನೆಯ ವಿಚಾರ ತಿಳಿತಾ ಇದ್ದಂತೆಯೇ ಅಲರ್ಟ್ ಆದಂಥ ಕೇಂದ್ರ ಸರ್ಕಾರ ಅಲ್ಲಿಗೆ ಹೆಚ್ಚಿನ ಭದ್ರತೆ ಪಡೆಯನ್ನು ನಿಯೋಜನೆ ಮಾಡುವಂಥ ಕೆಲಸವನ್ನು ಮಾಡಿದೆ. ಜೊತೆಗೆ ಉಳಿದಂತಹ ಪ್ರವಾಸಿಗರನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಕೂಡ ಕೇಂದ್ರ ಸರ್ಕಾರ ಮಾಡಿದೆ. ಜೊತೆಗೆ ಈ ಘಟನೆ ಆಗ್ತಾ ಇದ್ದಂತೆಯೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅವರನ್ನು ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿಯೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಷಾದವನ್ನು ವ್ಯಕ್ತಪಡಿಸಿ ಅವರನ್ನು ಕಟಕಟೆಯಲ್ಲಿ ನಿಲ್ಲಿಸಿ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಿಸುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡುತ್ತೆ ಅನ್ನುವಂತಹ ಒಂದು ಅಭಯವನ್ನು ಕೂಡ ಕೊಡುವಂಥ ಕೆಲಸವನ್ನು ಪ್ರಧಾನಿ ಮೋದಿ ಮಾಡಿದ್ದಾರೆ. ಒಂದು ಕಡೆ ಕೇಂದ್ರ ಸರ್ಕಾರ ಅಭಯವನ್ನು ಕೊಡ್ತಾ ಇದೆ, ಮತ್ತೊಂದು ಕಡೆ ರಾಜ್ಯ ಸರ್ಕಾರನೂ ಕೂಡ ಆ ಘಟನೆ ನಡೆದಂಥ ಸ್ಥಳಕ್ಕೆ ಒಂದು ತಜ್ಞರ ತಂಡವನ್ನು ಕಳಿಸಿ ಯಾರ್ಯಾರು ಕನ್ನಡಿಗರು ಅಪಾಯದಲ್ಲಿದ್ದಾರೆ ಅವರನ್ನು ಸುರಕ್ಷಿತವಾಗಿ ತಾಯ್ನಾಡಿಗೆ ಕರೆತರುವಂಥ ಕೆಲಸವನ್ನು ಮಾಡುವಂಥ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದೆ. ಇನ್ನು ಘಟನೆ ಬಗ್ಗೆ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇರುವಂಥ ಪ್ರಕಾರ ಕಳೆದ 3-4 ದಿನಗಳ ಹಿಂದೆ ಅಷ್ಟೇ ನಾವು ಜಮ್ಮು ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಬಂದಿದ್ವಿ. ಈ ಸಂದರ್ಭದಲ್ಲಿ ನಾವು ಎಂಜಾಯ್ ಮಾಡ್ತೀವಿ, ಅಂದರೆ ಟೂರ್ ಪ್ಯಾಕೇಜ್ನ ಮೂಲಕ ಬಂದಿರೋದ್ರಿಂದ ನಾವು ಎಂಜಾಯ್ ಮಾಡ್ತಾಯಿದ್ವಿ.
ಈ ಸಂದರ್ಭದಲ್ಲಿ ಪೊಲೀಸ್ ಸಮವಸ್ತ್ರದಲ್ಲಿ ಬಂದಂತಹ ಬಂದೂಕುಧಾರಿಗಳು ಏಕಾಏಕಿ ದಾಳಿ ಮಾಡುವಂಥ ಕೆಲಸವನ್ನು ಮಾಡಿದರು. ಅತ್ಯಂತ ನೋವಿನ ವಿಚಾರ ಏನು ಅಂತಂದರೆ, ಶಿವಮೊಗ್ಗ ಮೂಲದ ವಿಜಯನಗರ ನಿವಾಸಿಯಾದಂತಹ ಮಂಜುನಾಥ್ ರಾವ್ ಇವರು ಕೂಡ ಈ ಒಂದು ಉಗ್ರರ ದಾಳಿಯಲ್ಲಿ ತನ್ನ ಜೀವವನ್ನು ಕಳ್ಕೊಂಡಿದ್ದಾರೆ. ಮೃತ ಮಂಜುನಾಥನ ಪತ್ನಿ ಮಾಧ್ಯಮಗಳಿಗೆ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ, ನಾನು ಮತ್ತು ನನ್ನ ಪುತ್ರ ಇಬ್ಬರೂ ಕೂಡ ಸುರಕ್ಷಿತವಾಗಿದ್ದೀವಿ. ನನ್ನ ಪತಿ ರಿಯಲ್ ಎಸ್ಟೇಟ್ ಉದ್ಯಮವನ್ನು ಮಾಡ್ತಾ ಇರ್ತಾರೆ. ನಾನು ಇಲ್ಲಿ ಶಿವಮೊಗ್ಗದಲ್ಲಿರುವಂತಹ ಮಲ್ನಾಡ್ ಅಡಿಕೆ ಮಂಡಿ ಏನಿದೆಯಲ್ಲ, ಅಲ್ಲಿ ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಮ್ಯಾನೇಜರಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾಯಿದ್ದೀನಿ. ನಾನು ಕಳೆದ 3-4 ದಿನಗಳ ಹಿಂದೆ, ಅಂದರೆ ಏಪ್ರಿಲ್ 19ನೇ ತಾರೀಕು ಪ್ರವಾಸಕ್ಕೆ ಅಂತ ಹೇಳಿಬಿಟ್ಟು ಬಂದಿದ್ವಿ. ನನ್ನ ಕಣ್ಣೆದುರುಗಡೆ ನನ್ನ ಪತಿಯನ್ನು ಅವರು ಹತ್ಯೆ ಮಾಡಿದರು. ಆ ಬಳಿಕ ನಾನು ಕೂಡ ಉಗ್ರರ ಹತ್ರ ಹೋಗಿ ಕೇಳಿಕೊಂಡೆ, ನನ್ನ ಗಂಡನನ್ನು ಸಾಯಿಸಿದ ರೀತಿಯಲ್ಲೇ ನನ್ನ ಮತ್ತು ನನ್ನ ಮಗನನ್ನು ಹತ್ಯೆ ಮಾಡಿ ಅನ್ನುವಂತಹ ವಿಚಾರವನ್ನು ನಾನು ಮನವಿಯನ್ನು ಮಾಡಿಕೊಂಡೆ. ಆಗ ಉಗ್ರರು, ನಿನ್ನನ್ನು ನಾನು ಕೊಲ್ಲೋದಿಲ್ಲ, ಮೋದಿಗೆ ಹೋಗಿ ಹೇಳು ಅನ್ನುವಂತಹ ಒಂದು ವಿಚಾರವನ್ನು ನನಗೆ ಹೇಳಿದರು. ಜೊತೆಗೆ ಘಟನೆ ಆದ ಬಳಿಕ ಉಗ್ರರು ತಕ್ಷಣ ಅಲ್ಲಿಂದ ಹೋಗಲಿಲ್ಲ. ಸ್ವಲ್ಪ ಸಮಯದ ನಂತರ ಅವರು ಅಲ್ಲೇ ಓಡಾಟವನ್ನು ಮಾಡ್ತಾಯಿದ್ರು ಅನ್ನುವಂತಹ ಒಂದು ಮಾಹಿತಿಯನ್ನು ಮೃತ ಮಂಜುನಾಥನ ಪತ್ನಿ ಪಲ್ಲವಿ ಮಾಧ್ಯಮಗಳ ಮುಂದೆ ಹಂಚಿಕೊಂಡಿರುವಂಥದ್ದು. ಸದ್ಯ ಈಗ ರಾಜ್ಯ ಸರ್ಕಾರಕ್ಕೆ ಒಂದು ಸವಾಲಿನ ಕೆಲಸ ಏನು ಅಂತಂದರೆ, ಮೃತ ಮಂಜುನಾಥನ ಮೃತದೇಹವನ್ನು ಕರ್ನಾಟಕಕ್ಕೆ ತರುವಂಥದ್ದು ಈಗ ದೊಡ್ಡ ಸವಾಲಿನ ಕೆಲಸ ಆಗಿದೆ. ಸೊ ಆ ನಿಟ್ಟಿನಲ್ಲಿ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯ ಕಾರ್ಯದರ್ಶಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ದೆಹಲಿಯಲ್ಲಿರುವಂತಹ ಕರ್ನಾಟಕ ಭವನದಲ್ಲಿರುವಂತಹ ಹಿರಿಯ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ತೆರಳಿ ಅಲ್ಲಿರುವಂತಹ ಕನ್ನಡಿಗರನ್ನು ಸುರಕ್ಷಿತವಾಗಿ ತಾಯ್ನಾಡಿಗೆ ಕರೆತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತದೆ. ಸೊ ಅದೇನೇ ಇರಲಿ, ಪ್ರವಾಸಕ್ಕೆ ತೆರಳಿದಂತಹ ಪ್ರವಾಸಿಗರ ಮೇಲೆ ಉಗ್ರರು ಈ ರೀತಿಯಾಗಿ ಕೃತ್ಯವನ್ನು ನಡೆಸಿರುವಂಥದ್ದು ಯಾರೂ ಕೂಡ ಸಹಿಸೋಕ್ಕೆ ಸಾಧ್ಯ ಇಲ್ಲ. ಮತ್ತೊಮ್ಮೆ ಪಾಕಿಸ್ತಾನ ತನ್ನ ಬುದ್ಧಿಯನ್ನು ಆ ಮೂಲಕ ತೋರಿಸುವಂಥ ಕೆಲಸವನ್ನು ಮಾಡಿದೆ. ಸೊ ಇದೀಗ ಮತ್ತೆ ಕೇಂದ್ರ ಸರ್ಕಾರ ಪಾಕಿಸ್ತಾನಕ್ಕೆ ಮತ್ತು ಉಗ್ರರನ್ನು ಬೆಂಬಲಿಸ್ತಾ ಇರುವಂತಹ ಪಾಕಿಸ್ತಾನಕ್ಕೆ ಯಾವ ರೀತಿಯಾದಂಥ ಒಂದು ತಕ್ಕ ಶಿಕ್ಷೆಯನ್ನು ಕೊಡುತ್ತೆ, ತಕ್ಕ ಪಾಠವನ್ನು ಕೊಡುತ್ತೆ, ಅಥವಾ ತಕ್ಕ ಉತ್ತರವನ್ನು ಕೊಡುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಸೊ ಪ್ರವಾಸಕ್ಕೆ ತೆರಳಿದಂತಹ ಪ್ರವಾಸಿಗರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಸುರಕ್ಷಿತವಾಗಿ ಅವರವರ ತಾಯ್ನಾಡಿಗೆ ತೆರಳಲಿ ಅನ್ನುವಂಥದ್ದು ನಮ್ಮ ಆಶೆ ಆಗುತ್ತೆ. ಇನ್ನು ಮುಂದೆ ಉಗ್ರರು ಈ ರೀತಿಯಾಗಿ ಕೃತ್ಯವನ್ನು ನಡೆಸೋಕ್ಕೂ ಮೊದಲು 10 ಬಾರಿ ಯೋಚನೆಯನ್ನು ಮಾಡಬೇಕು. ಆ ರೀತಿಯಾದಂಥ ಒಂದು ದಿಟ್ಟ ನಿರ್ಧಾರವನ್ನು ಮೋದಿ ಸರ್ಕಾರ ಕೈಗೊಳ್ಳಿ ಅನ್ನುವಂಥದ್ದು ನಮ್ಮ ಮನವಿಯಾಗಿದೆ. ನಿಮಗೆ ಪ್ರವಾಸಕ್ಕೆ ತೆರಳಿದಂತಹ ಪ್ರವಾಸಿಗರ ಮೇಲೆ ಉಗ್ರರ ದಾಳಿ ನಡೆದಿರುವಂಥದ್ದು ಎಷ್ಟು ಸರಿ? ಉಗ್ರರ ದಾಳಿ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.